ನಮಸ್ಕಾರ ರೀ ನಮ್ ಗೋಕಾಕ್ ಜನರಿಗೆ. ನಿಮಗೊಂದ್ ಇವತ್ ವಿಶೇಷ ಸೂಚನೆ ತಗೊಂಡ್ ಬಂದೇನ್ರಿ. ನೋಡ್ರಿ, ಬಿಜಾಪುರದಿಂದ ಬಂದ ಈ ರೀತಿ ರಿಜೆಕ್ಟ್ ಆಗಿರೋ ಮಾಲ ಮತ್ತ ಡ್ಯಾಮೇಜ್ ಆಗಿರೋದ್ರಿಂದ ನಮ್ ಗೋಕಾಕ್ದಾಗ ಏನ್ ಮಾಡತ್ತಾರ ಮಾರಾತಾರಿ. ಇಂತ ರಿಜೆಕ್ಟ್ ಆಗಿರೋ ಸೈಕಲ್ ಗಳನ್ನ ತಗೊಂಡ ನೀವು ಮೋಸ ಹೋಗಕ್ ಹೋಗ್ಬೇಡ್ರಿ, ಮತ್ ನಿಮ್ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡ್ರಿ. ನಿಮ್ ಕಾಣತಿತ್ತಲ್ಲ ಲೈವ್ ಆಗಿ ಈ ರೀತಿ ಎಲ್ಲಾ ಡ್ಯಾಮೇಜ್ ಆಗಿದಾವ್ರಿ. ಈ ರೀತಿ ಎಲ್ಲಾ ಲೋ ಕ್ವಾಲಿಟಿ ಕೂಡ ಅದಾವ್ರಿ ಅವ್ರ ಕಡೆ. ಮತ್ ಇಂತಾದೆಲ್ಲ ನಮ್ ಜನ ಏನ್ ಮಾಡತಾರ ಮೋಸ ಹೋಗತಾರಿ. ಕಡಿಮೆ ದುಡ್ನಾಗ ಕೊಡತಾರ ಅಂತ ಹೇಳಿ ನಾವ್ ಸೈಕಲ್ ತಗೋದ್ರಿಂದ ಏನಾಗತೈತಿ, ನಿಮ್ಗ ಒಂದ್ 6 ತಿಂಗಳು ಕೂಡ ಬರೋದಿಲ್ರಿ. ನಮ್ ಗೋಕಾಕ್ದಾಗ ಎಷ್ಟೋ ಕಂಪ್ನಿಗಳು ಅದಾವ್ರಿ, ಸೈಕಲ್ ಕಂಪ್ನಿದ. ಅಲ್ಲಿ ಹೋಗಿ ನೀವ್ ಏನ್ ಮಾಡ್ರಿ, ಪರ್ಚೇಸ್ ಮಾಡ್ಕೋರಿ. ನಿಮ್ಗ ಒಂದ್ ವೇಳೆ ಇಲ್ಲೇ ತಗೊಳಕ್ ಆಗ್ಲಿಲ್ಲ ಅಂದ್ರ ನಮ್ಗ್ ಬೆಳಗಾಂಗ್ ಹೋಗ್ರಿ, ಹುಬ್ಳಿಗ್ ಹೋಗ್ರಿ. ಆದ್ರೆ ನಿಮ್ಗ ಅಲ್ಲಿ ವ್ಯಾರಂಟಿ ಬಿಲ್ ಜೊತೆ ಕೊಡ್ತಾರು. ಇವ್ರು ನಿಮ್ಗ ವ್ಯಾರಂಟಿ ಬಿಲ್ ಕೂಡ ಕೊಡೋದಿಲ್ಲ, ಏನಿಲ್ಲ. ಜಸ್ಟ್ ನಿಮ್ ದುಡ್ಡು ತಗೊಂಡ್ ಏನ್ ಮಾಡ್ತಾರಿ, ಮೋಸ ಮಾಡ್ಬಿಡ್ತಾರು. ರಿಜೆಕ್ಟ್ ಆಗಿರೋ ಸೈಕಲ್ಸ್ ಮತ್ತ ಡೂಪ್ಲಿಕೇಟ್ ಸೈಕಲ್ ಗಳನ್ನ ನಮ್ ಗೋಕಾಕ್ದಾಗ ಏನ್ ಮಾಡತಾರಿ, ಮಾರಾತಾರು. ಇದನ್ನ ಎಷ್ಟೋ ನಮ್ ಗೋಕಾಕ್ ಸುತ್ತಮುತ್ತಲ ಹಳ್ಳಿನವರ ಜನ ಮೋಸ ಹೊಂಟಾರು. ನಿಮ್ ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹಂಗ ಇದು ಯಾವ್ದೇ ರೀತಿ ಪ್ರಮೋಟ್ ಕೂಡ ಅಲ್ಲ. ಸೊ ಥ್ಯಾಂಕ್ ಯು.